ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಹಾಗೂ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಅಂತಿಮ ಅರ್ಹತಾ ಪಟ್ಟಿಯನ್ನು ಅಂದರೆ ಫೈನಲ್ ಎಲಿಜಿಬಲ್ ಲಿಸ್ಟನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆಗೊಳಿಸಿರುತ್ತಾರೆ. ಅದು ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದಾಗಿರ್ಬೋದು ಅಥವಾ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಕೂಡ ಇಲ್ಲಿ ಫೈನಲ್ ಎಲಿಜಿಬಲ್ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಅಂದರೆ ತಾವು ಪಡೆದುಕೊಂಡಂಥ ಅಂಕಗಳು ಹಾಗೂ ಅವರ ರ್ಯಾಂಕಿಂಗನ್ನು ಸ್ಟೇಟ್ ಲೆವೆಲಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಜಿಲ್ಲಾವಾರು ಇದು ಬಿಡುಗಡೆ ಆಗಿರುವುದಿಲ್ಲ. ಇನ್ನು ಕಳೆದ ವರ್ಷ ಇದು ಜಿಲ್ಲಾವಾರು ಬಿಡುಗಡೆಗೊಂಡಿತ್ತು. ಏಕೆಂದರೆ ಇಲ್ಲಿ ಆಯ್ಕೆ ಪಟ್ಟಿ ನಡೀತಾ ಇರುವುದು ಅಥವಾ ಆಯ್ಕೆ ಸೆಲೆಕ್ಷನ್ ಒಂದು ಪ್ರಾಸೆಸ್ ಯಾವ ರೀತಿ ಇದೆ ಅಂದರೆ ಜಿಲ್ಲಾವಾರು ನಡೆಯುತ್ತದೆ. ಅದರಲ್ಲೂ ಕೂಡ ವಸತಿ ಶಾಲೆಯಿಂದ ವಸತಿ ಶಾಲೆಗೆ ಬಹಳಷ್ಟು ವ್ಯತ್ಯಾಸವಾಗ್ತಾ ಹೋಗುತ್ತದೆ. ಹಾಗಾಗಿ ಇದು ಜಿಲ್ಲಾವಾರು ಇನ್ನೂ ಬಿಡುಗಡೆ ಆಗಿರುವುದಿಲ್ಲ. ಆದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಇಲ್ಲಿ 1ನೇ ತಾರೀಕು ಏಪ್ರಿಲ್ರಂದು ಈಗ ಅಂತಿಮ ಅರ್ಹತಾ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿತ್ತು. ಇನ್ನು ಅವರು ಕೊಟ್ಟಿರುವಂಥ ಒಂದು ದಿನಾಂಕದ ಪ್ರಕಾರ ಇಲ್ಲಿ ಏಪ್ರಿಲ್ ಮೊದಲ ವಾರ ಮತ್ತು 2ನೇ ವಾರ ಒಳಗಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಗೊಳ್ಳಬೇಕಾಗಿತ್ತು. ಆದರೆ ಈಗಾಗಲೇ 1ನೇ ವಾರ ಮುಕ್ತಾಯವಾಗ್ತಾ ಬಂದಿದೆ. ಆದರೂ ಕೂಡ ಇನ್ನೂ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗಿರುವುದಿಲ್ಲ. ತಾವು ಕೂಡ ನನಗೆ ಕಾಮೆಂಟ್ಸ್ಗಳ ಮೂಲಕ ಕೇಳ್ತಾ ಇದ್ರಿ, ಪೋಷಕರು ಕೂಡ ಕರೆ ಮಾಡಿ ಕೇಳ್ತಾ ಇದ್ರಿ, ಇಲ್ಲಿ ಯಾವಾಗ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಿಳಿಸಿದಂತೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಇಲ್ಲಿ ಏಪ್ರಿಲ್ ಮೊದಲ ಮತ್ತು 2ನೇ ವಾರ ಒಳಗಾಗಿ ಮುಕ್ತಾಯವಾಗಬೇಕಾಗಿತ್ತು. ಇನ್ನು ಕಳೆದ ವರ್ಷದ ಒಂದು ಆಯ್ಕೆ ಪಟ್ಟಿಯನ್ನು ನೋಡಿದಾಗ ಮೊದಲಿಗೆ ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಏಪ್ರಿಲ್ 11ರಂದು ಬಿಡುಗಡೆಯಾಗಿತ್ತು ಫಸ್ಟ್ ರೌಂಡ್ ಇಲ್ಲಿ ಸೆಲೆಕ್ಷನ್ ಲಿಸ್ಟು. ಮತ್ತು ಏಪ್ರಿಲ್ 21ಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳದ್ದು ಏಪ್ರಿಲ್ 21ಕ್ಕೆ ಬಿಡುಗಡೆಯಾಗಿತ್ತು. ಆದರೆ ಇಲ್ಲಿ ಈ ಬಾರಿ ಏಕಕಾಲಕ್ಕೆ ಎಲ್ಲವೂ ಕೂಡ ಬಿಡುಗಡೆಯಾಗುವಂತಹ ಲಕ್ಷಣಗಳಿವೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ 3ರಿಂದ 4 ರೌಂಡ್ಗಳ ಕೌನ್ಸಿಲಿಂಗ್ ನಡೆಯುವ ಕಾರಣಕ್ಕಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಡ್ಮಿಷನ್ ಜೂನ್ 1ನೇ ತಾರೀಕಿನ ಒಳಗಾಗಿ ಮುಕ್ತಾಯಗೊಳ್ಳಬೇಕಾಗಿರುವುದರಿಂದ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಈಗಾಗಲೇ ಸಂಪೂರ್ಣ ಸಿದ್ಧತೆಯಲ್ಲಿ ನಿರತರಾಗಿದೆ ಅಂತ ಹೇಳ್ಬೋದು. ಇನ್ನೇನು ಕೇವಲ ಇವತ್ತು ಬಿಡುಗಡೆಯಾಗಬಹುದಾದಂಥ ಲಕ್ಷಣಗಳಿದ್ದು ಅಂತ ಹೇಳ್ಬೋದಿತ್ತು, ಆದರೆ ಆಗಿರುವುದಿಲ್ಲ. ಇನ್ನು 2ರಿಂದ 3 ದಿನಗಳ ಒಳಗಾಗಿ ಅಥವಾ ಇಲ್ಲಿ ಶನಿವಾರದ ಒಳಗಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆಯಾಗಬಹುದು ಎನ್ನುವಂತಹ ಒಂದು ಲಕ್ಷಣಗಳಿವೆ. ನಾನು ಕೂಡ ತಮಗೆ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಭಾಳಷ್ಟು ಪೋಷಕರು ಕೇಳಿರುವ ಕಾರಣಕ್ಕಾಗಿ ಈ ವಿಡಿಯೋ ಮೂಲಕ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಕಳೆದ ವರ್ಷ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಬಿಡುಗಡೆಯಾಗಿತ್ತು. ಈ ಬಾರಿ ಎಲ್ಲವೂ ಕೂಡ ಏಕಕಾಲಕ್ಕೆ ಬಿಡುಗಡೆಯಾಗುವಂಥ ಲಿಸ್ಟ್ ಸಾಧ್ಯತೆ ಇರುತ್ತದೆ. ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ಬೋದು. ನೋಡೋಕ್ಕಾದು ನಾನು ಕೂಡ ಪ್ರತಿನಿತ್ಯ ತಮಗೆ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಮತ್ತು ತಾವು ಕೂಡ ಎಲ್ಲರೂ ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಆಗಬಹುದಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, ಕಳೆದ ವರ್ಷದ ಕಟ್ ಆಫ್ಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಯಾರಾದರೂ ಅಡ್ಮಿಷನ್ ಆಗುವಂಥ ಲಕ್ಷಣಗಳಿದ್ದಾವೆ, ತಾವೆಲ್ಲರೂ ಕೂಡ ಎಲ್ಲ ದಾಖಲಾತಿಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಆಗಿರ್ಬೋದು, ವಾಸಸ್ಥಳ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ ಎಲ್ಲವನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಅಂತ ತಮಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.